ಆತ್ಮ ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಪಾರ್ವತಿ ಅಂಥೇಳಿ. ನಾನು ಧ್ಯಾನ ಮಾಡೋಕ್ಕೆ 5 ವರ್ಷದಿಂದ ಧ್ಯಾನ ಮಾಡ್ತಾಯಿದ್ದೀನಿ. ಧ್ಯಾನದಿಂದ ನನಗೇನು ಉಪಯೋಗ ಅಂದರೆ ನನ್ನಲ್ಲಿರುವಂಥ ನೆಗೆಟಿವ್ ಪಾಯಿಂಟ್ಸ್ ಎಲ್ಲ ಕಮ್ಮಿ ಆಗ್ತಾಯಿದೆ. ಆಮೇಲೆ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಕಾಣಿಸ್ತಾ ಇದೆ. ನನ್ನ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನನ್ನಲ್ಲಿರುವಂಥ ಒಂದು ಕೆಟ್ಟ ಅಭಿಪ್ರಾಯಗಳು, ಆಮೇಲೆ ಒಬ್ಬರ ಮೇಲೆ ದ್ವೇಷ, ಸಿಟ್ಟು ಇವೆಲ್ಲ ಭಾಳ ಇತ್ತು. ಧ್ಯಾನಕ್ಕೆ ಬಂದಿಂದ ನನ್ನಲ್ಲಿ ಅವೆಲ್ಲ ಕಡಿಮೆ ಆಗ್ತಾಯಿದೆ. ಧ್ಯಾನಕ್ಕೆ ಬಂದಲ್ಲಿ ಮನಸ್ಸು ಸಹ ತಿಳಿಯಾಗ್ತಾ ಇದೆ. ಯಾರ ಮೇಲೂ ದ್ವೇಷ ಸಾಧಿಸ್ಬೇಕು ಅನ್ನಿಸ್ತಾ ಇಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಸ್ನೇಹದಿಂದ ನೋಡಬೇಕು ಅಂಥೇಳಿ ಅನ್ನಿಸ್ತಾ ಇದೆ. ಮತ್ತು ನಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಭಾಳ ಕೆಟ್ಟದಾಗಿತ್ತು. ಈ ಧ್ಯಾನಕ್ಕೆ ಬಂದಿಂದೆ ನನ್ನ ಮಗನಿಗೆ ಒಂದು ಒಳ್ಳೆಯ ಉದ್ಯೋಗ, ಒಳ್ಳೆಯ ಸ್ಥಾನ ಸಿಕ್ಕಿದೆ. ನನಗೂ ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯ ಗೌರವ ಸಿಕ್ಕಿದೆ. ಎಲ್ಲ ರೀತಿಯಿಂದಲೂ ನನಗೆ ಇದರಿಂದ ಒಳ್ಳೆಯದಾಗಿದೆ. ನನ್ನ ಆರೋಗ್ಯದಲ್ಲಿ ಬ್ಯಾಕ್ ಪೇನ್ ಇತ್ತು, ಆಮೇಲೆ ಚೆಸ್ಟ್ ಪೇನ್ ಇತ್ತು. ಈ ಧ್ಯಾನಕ್ಕೆ ಬಂದಿಂದೆ ನಾನು ಡೈಲಿ ಬೆಳಿಗ್ಗೆ 1 ತಾಸು, ಸಾಯಂಕಾಲ 1 ತಾಸು ಧ್ಯಾನ ಮಾಡೋದ್ರಿಂದ ಮನಸ್ಸು ಎಷ್ಟು ಹಗುರ ಆಗ್ತಾಯಿದೆ, ಗಾಳಿಯಲ್ಲಿ ತೇಲ್ತಿದ್ದೀನೇನೋ ಅನ್ನೋ ಒಂದು ಅನುಭವ ಆಗ್ತಾಯಿದೆ. ಧ್ಯಾನ ಒಂದು ದಿನ ಊಟ ಬಿಟ್ಟರೂ ಪರವಾಗಿಲ್ಲ, ಧ್ಯಾನ ಮಾತ್ರ ಡೈಲಿ ನಾನು ಬೆಳಿಗ್ಗೆ 1 ತಾಸು, ಸಾಯಂಕಾಲ 1 ತಾಸು ಮಾಡ್ತೀನಿ. ಏನಂದರೆ ಧ್ಯಾನದಿಂದ ನಮಗೆ ಉಪಯೋಗ ಏನಪ್ಪ ಅಂದರೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಯೋಚನೆ, ಯಾವುದೇ ರೀತಿಯ ಕೆಟ್ಟ ಯೋಚನೆಗಳು ಬರೋದಿಲ್ಲ. ಆಮೇಲೆ ನಮಗಿರೋಂಥ ಸಿಟ್ಟು ಸಹ ಕಮ್ಮಿ ಆಗಿದೆ. ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಎಷ್ಟು ಸಿಟ್ಟಿತ್ತಪ್ಪ ಅಂದರೆ ಅಷ್ಟು ಸಿಟ್ಟಿತ್ತು. ಈಗೇನಿದೆ, ಧ್ಯಾನಕ್ಕೆ ಬಂದಮೇಲೆ ಯಾಕೆ ಸಿಟ್ಟು ಮಾಡ್ಕೋಬೇಕು ಅನ್ನೋ ಒಂದು ಆಲೋಚನೆ ಬರ್ತಾಯಿದೆ. ಎಲ್ಲ ನೆಗೆಟಿವ್ ಥಿಂಗ್ಸ್ ಹೋಗಿ ಪಾಸಿಟಿವ್ ಥಿಂಕೇ ನನ್ನಲ್ಲಿ ಹೆಚ್ಚಾಗ್ತಾ ಇದೆ. ಆಮೇಲೆ ನಮ್ಮ ಮನೆ ಪರಿಸ್ಥಿತಿ ಸುಧಾರಿಸ್ತಾ ಇದೆ. ಎಲ್ಲ ಪತ್ರಿಜಿಯವರ ಒಂದು ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ನನ್ನ ಅನುಭವಕ್ಕೆ ಬರುವಂಥ ಒಂದು ವಿಷಯ ಹೇಳಬೇಕಪ್ಪ ಅಂದರೆ, ನಾನು 5-6 ತಿಂಗಳಾಗಿತ್ತು ಧ್ಯಾನಕ್ಕೆ ಬಂದಾಗ ಒಂದು ಸಲ ನಾನು ಬೆಳಗಿನ ಜಾವ ಎದ್ದು ಧ್ಯಾನ ಮಾಡಲಿಕ್ಕಾಗಿಲ್ಲ. ಅವತ್ತು ಅಲಾರಾಮು ಇದಾಗಿಲ್ಲ, ನಾನು ಎದ್ದಿಲ್ಲ. ಅದೇ ಟೈಮಿಗೆ ಕರೆಕ್ಟಾಗಿ ಇವು ವೀಣೆ ನುಡಿಸ್ತಾರಲ್ಲ, ಕೊಳಲು ನುಡಿಸ್ತಾರಲ್ಲ ಧ್ಯಾನ ಪತ್ರಿಸರು, ಆ ಒಂದು ಕೊಳಲಿನ ನಾದ ನನ್ನನ್ನು ಎಬ್ಬಿಸ್ತು. ಅವತ್ತು ನನಗೆ ಆಶ್ಚರ್ಯ ಆಯ್ತು, ಏನಪ್ಪ ನಾನು ಮನೆಗೆ ಈ ಥರ ಏನು ಸೌಂಡ್ ಇಲ್ಲ, ಇದು ಎಲ್ಲಿಂದ ಬಂತು ಅಂತ. ಅವಾಗ ಆಶ್ಚರ್ಯ ಆಯಿತು, ನಾನು ಇವತ್ತು ಎದ್ದಿಲ್ಲಲ್ಲ, ಅದಕ್ಕೆ ಈ ಒಂದು ಸೌಂಡ್ ಬಂದು ನನ್ನನ್ನು ಧ್ಯಾನಕ್ಕೆ ಎಚ್ಚರ ಹಾಕ್ಸಿದೆ ಅಂತೇಳಿ ಅವತ್ತಿಂದ ನನಗೆ ಈ ಧ್ಯಾನದ ಮೇಲೆ ಇನ್ನೂ ಒಂದು ನಂಬಿಕೆ ದೃಢವಾಯಿತು. ನಾನು ದಿನ 2 ತಾಸು ಧ್ಯಾನ ಮಾಡ್ತೀನಿ. ಧ್ಯಾನದಿಂದ ಎಲ್ಲ ರೀತಿ ಉಪಯೋಗ ಇದೆ. ಎಲ್ಲರೂ ಧ್ಯಾನ ಮಾಡಿ ಧ್ಯಾನಸ್ಥರಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.